ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಎಡಿಟಿಂಗ್ನ ಕಂಪ್ಲೀಟ್ ಮಾಡಿ ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದೀರಾ. ಆ್ಯಂಡ್ ಯಾವಾಗ ರಿಸಲ್ಟ್ಸ್ ಅಂತ ಕೇಳ್ತಾ ಇದ್ರಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ಐ ಥಿಂಕ್ ಯು ಮೈಟ್ ಹ್ಯಾವ್ ವಾಚ್ಡ್ ಇಟ್. ಇಲ್ಲಾಂದ್ರೂ ಕೂಡ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಈಗ ಥರ್ಡ್ ರೌಂಡ್ ಬಗ್ಗೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಥರ್ಡ್ ರೌಂಡ್ ಹೇಗಿರುತ್ತೆ, ಈ ಸತಿ ಥರ್ಡ್ ರೌಂಡ್ ಇದೆಯಾ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇದೆ. ಥರ್ಡ್ ರೌಂಡ್ ಇದೆ, ಬಟ್ ಹೇಗೆ ನಡೆಸ್ತಾರೆ ಆ್ಯಂಡ್ ಅಕಾರ್ಡಿಂಗ್ ಟು ದ ರೂಲ್ಸ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಓಕೆ, ಎಸ್. ಈಗ ಥರ್ಡ್ ರೌಂಡ್ ಇದೆಯಾ ಅಂತ ಯಾರು ಕೇಳ್ತಾ ಇದ್ರಿ, ಎಸ್ ಥರ್ಡ್ ರೌಂಡ್ ಇದೆ. ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಎಷ್ಟು ಚಾಯ್ಸ್ ಇದ್ದಾವೆ ಅಂತ ಕೇಳಿದ್ರೆ 2 ಚಾಯ್ಸ್ ಇರೋದು, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಈಗ ತುಂಬ ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ ಕೇಳಿದ್ರೆ ಅಂದರೆ, ರೌಂಡ್ 3ಯಲ್ಲಿ ಅಲಾಟ್ ಆಗಿರೋಂಥ ಕಾಲೇಜು ನಮಗೆ ಬೇಡವಂದರೆ ಸೆಕೆಂಡ್ ರೌಂಡಲ್ಲಿ ಇರೋದನ್ನು ನಾವು ರಿಟರ್ನ್ ಮಾಡ್ಕೋಬೋದಾ ಅಂತೆಲ್ಲ ಕೇಳ್ತಾ ಇದ್ರಿ. ನಾನು ಇವು ಎಲ್ಲ ಕ್ವಶನ್ಗೆ ನಾನು ಆನ್ಸರ್ ನೀಡ್ತಾ ಇರ್ತೀನಿ. ಆ್ಯಂಡ್ ಹ್ಯಾವ್ ಬ್ರಾಟ್ ಹಿಯರ್ ಅಫಿಷಿಯಲ್ ಬ್ರಾಷರ್ ವಿಚ್ ವಾಸ್ ಅಪ್ಲೋಡೆಡ್ ಇನ್ ಅಫಿಷಿಯಲ್ KEA ವೆಬ್ಸೈಟ್. ನಿಮಗೆ ಈ PDF ಸಿಗುತ್ತೆ. ಈ PDF ನಿಮಗೆ ಅಲ್ಲಿ ಕಾಣ್ತಾ ಇಲ್ಲಾಂದರೆ ತೆಗೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ. ಯು ಕ್ಯಾನ್ ಜಾಯಿನ್ ದೇರ್ ಆ್ಯಂಡ್ ಯು ಕ್ಯಾನ್ ಆಕ್ಸೆಸ್ ಇಟ್. ಓಕೆ, ಎಸ್. ನಾನು ಈಗಾಗಲೇ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೆ. ಇನ್ನೂ ಕೂಡ ನಿಮಗೆ ಡೌಟ್ಸ್ ಇದ್ದಾವೆ ಅನ್ನೋ ಕಾರಣ ಈಗ ನಾನು ಕಂಪ್ಲೀಟಾಗಿ ಥರ್ಡ್ ರೌಂಡ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಉಳಿದ್ರೆ KEA ವಿಕಾಸನ ಚಾನಲ್ನಲ್ಲಿ ಸರ್ ಅವರು ಕಂಪ್ಲೀಟಾಗಿ ರೂಲ್ಸನ್ನು ಹೇಳಿದ್ದಾರೆ. ಅದನ್ನು ಕೂಡ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಷ್ಟು ಕ್ಲಿಯರಾಗಿ ಅವರು ತಿಳಿಸಿದ್ದಾರೆ ಅಂದರೆ ಎಲ್ಲರಿಗೂ ಕ್ಲಿಯರ್ ಆಗೇ ಆಗುತ್ತೆ. ಇನ್ನೂ ಅದನ್ನು ಕೂಡ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಅದನ್ನು ಫಸ್ಟ್ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಾದರೂ ಬೇರೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಕ್ಲಿಯರಾಗಿ ಹೇಳಿದ್ದಾರೆ ಅವರು, ಕ್ಲಿಯರಾಗಿ ತಿಳ್ಕೊಳ್ಳಿ. ಈಗ ಇಲ್ಲಿ ನೋಡ್ಬೋದು, ನಮಗೆ ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟ್ಸ್ ಬಂದಿದೆ. ಈಗ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸರ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಬಿಟ್ಟ ಮೇಲೆ ಒಂದಿಷ್ಟು ಅವರ್ಸ್ಗಳಲ್ಲಿ ಚಾಯ್ಸ್ ಎಂಟ್ರಿನೂ ಕೂಡ ಅವ್ರು ಬಿಡ್ತಾರೆ. ಚಾಯ್ಸ್ 1ನಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಆ ಕಾಲೇಜ್ಗೆ ಅಡ್ಮಿಷನ್ ತಗೋತೀನಿ ಅಂತ ಇರುತ್ತೆ. ಚಾಯ್ಸ್ 4 ನನಗೆ ಈ ಸೀಟ್ ಬೇಡವೇ ಬೇಡ, ನಾನು ಎಕ್ಸಿಟ್ ಆಗ್ತೀನಿ ಕೌನ್ಸಿಲಿಂಗಿಂದ ಅನ್ನೋದು ನಿಮಗೆ ಇವು 2 ಚಾಯ್ಸ್ ಇರುತ್ತವೆ. ಇದನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸೋದಕ್ಕೆ ಇನ್ನೊಂದು ಸ್ಲೈಡ್ ನಿಮಗೆ ರೆಡಿ ಮಾಡಿದೆ. ವಾಟ್ ಹ್ಯಾಪನ್ಸ್ ಆಫ್ಟರ್ ರೌಂಡ್ 2 ಅಲಾಟ್ಮೆಂಟ್ ಅಂತ. ಈಗ ಚಾಯ್ಸ್ 1 ಮಾಡಿದವರು ಸೀಟ್ ಅಲಾಟೆಡ್, ಜಾಯಿನ್ ಅಲಾಟೆಡ್ ಕಾಲೇಜ್, ಅಲ್ಲಿ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಹಾಗೆ ರಿಪೋರ್ಟ್ ಟು ಕಾಲೇಜ್ ಅಂದರೆ ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಅಲ್ಲಿ ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಅವೆಲ್ಲ ಕೊಟ್ಟು ಬರ್ತೀರಾ. ಈಗ ಏನಾಗುತ್ತೆ, ಥರ್ಡ್ ರೌಂಡ್ ಯಾವಾಗ ಬರುತ್ತೆ ಅಂದರೆ, ನೀವು ಅಡ್ಮಿಷನ್ ಮಾಡಿಸಿದ ಮೇಲೆ ಕೂಡ ಅಪ್ಗ್ರೇಡೇಷನ್ ಮಾಡಿಸ್ಕೋಬೋದು ಈ ಸತಿ ರೂಲ್ಸ್ ಪ್ರಕಾರ. ಓಕೆ, ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹೌದಕ್ಕ ಚಾಯ್ಸ್ 1 ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಮಾಡ್ಬೋದು. ಚಾಯ್ಸ್ 4 ಅಂದರೆ ಏನು, ಎಕ್ಸಿಟ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಬಟ್ ದಿಸ್ ಇಸ್ ನಾಟ್ ದ ಎಂಡ್. ಇದು ಇಲ್ಲಿ ನಿಮಗೆ ಅಫಿಷಿಯಲ್ ಬ್ರೋಷರ್ ನಾನು ತೋರಿಸಿದೆ ಅಲ್ಲ, ಇಲ್ಲಿ ಫ್ಲೋ ಚಾರ್ಟ್ ನೋಡ್ಬೋದು. ಚಾಯ್ಸ್ 4 ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ and wish to exit from the allotment process. Later, if a candidate decides to participate in third round, he or she may do so after the publication of available seat matrix of third round subject to conditions or procedures. Fourth ಚಾಯ್ಸ್ ಮಾಡಿದ ಮೇಲೂ ಕೂಡ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನು ಇದರಲ್ಲೂ ತಿಳಿಸಿದ್ದಾರೆ, ಸರ್ ಅವರು ತಿಳಿಸಿದ್ದಾರೆ. ಈಗ ನೀವು ಕೇಳ್ಬೋದು, ಚಾಯ್ಸ್ 1 ಚಾಯ್ಸ್ 4 ಏನಕ್ಕ ಡಿಫ್ರೆನ್ಸ್? ಈಗ ಚಾಯ್ಸ್ 4 ಮಾಡಿ ಎಲ್ಲರೂ ರೌಂಡ್ 3ಗೆ ಎಂಟರ್ ಆದರೆ ಅಂತ ನೀವು ಕೇಳೋದಂದರೆ ದಿಸ್ ಈಸ್ ಸೋ ರಿಸ್ಕಿ ಪಾರ್ಟ್. ವೈ? ಬಿಕಾಸ್ ಈಗ ನಿಮಗೆ ಬ್ಯಾಕಪ್ ಇಂಜಿನಿಯರಿಂಗ್ ಆಗಿಲ್ಲ ಅಂದರೆ ನೀವು ಚಾಯ್ಸ್ 4 ಮಾಡ್ಬೋದು. ಇಲ್ಲಿ ನೀವು ಯಾವುದೋ ಒಂದು ಬೇರೆ ಕೋರ್ಸ್ಗೂ ಕೂಡ ನೀವು ರೆಡಿ ಇದ್ದೀರಾ ಅಂದರೆ. ಓಕೆ, ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ರಾಮ್ ಅಂತ ತೊಗೊಳ್ಳೋಣ. ರಾಮ್ಗೆ ಈಗ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ಬೇಡವೇ ಬೇಡ, ಅವನು ಎಕ್ಸಿಟ್ ಆಗ್ತಾನೆ. ಅಂದರೆ ಚಾಯ್ಸ್ 4 ಮಾಡಿ ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಏನು, ಅಲ್ಲಿ ಎಷ್ಟು ಬೇಕಾದರೂ ಸೀಟ್ಸ್ ಇರ್ಬೋದು, ಒಂದಿಷ್ಟು ಜನ ಆಲ್ಮೋಸ್ಟ್ ಅಡ್ಮಿಷನ್ನು ತೊಗೊಂಡಿರ್ಬೋದು. ಈಗ ಅವಾಗ ಸೀಟ್ ಅವನಿಗೆ ಥರ್ಡ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಅವ್ನು ಯಾವುದೋ BCA ಕಾಲೇಜಿಗೆ ಅಡ್ಮಿಷನ್ ತೊಗೊಳಕ್ಕೆ ರೆಡಿ ಇದ್ದಾನೆ ಅಂದರೆ ಅವನು ಚಾಯ್ಸ್ 4 ಮಾಡ್ತಾನೆ. ಇಲ್ಲ ಅಂದರೆ ನಿಮಗೆ ಬ್ಯಾಕಪ್ಗಾಗಿ ಒಂದು ಸೀಟ್ ಇಟ್ಕೊಳ್ಬೇಕಂತ ಯಾರು ಇದ್ದೀರಾ ಅವರು ಚಾಯ್ಸ್ 1 ಮಾಡಿ ಅವರು ಥರ್ಡ್ ರೌಂಡ್ಗೆ ಎಂಟರ್ ಆಗ್ತಾರೆ. ವೈ? ಬಿಕಾಸ್ ಅವ್ರಿಗೆ ಬ್ಯಾಕಪ್ ಅನ್ನೋದು ಇಂಜಿನಿಯರಿಂಗೇ ಆಗಿದೆ, ಇಲ್ಲಾಂದರೆ ಯಾವುದೋ ಒಂದು ಕೋರ್ಸೇ ಆಗಿದೆ. ಹೌದಾ? ಎಸ್, ದ್ಯಾಟ್ ಈಸ್ ದ ಪಾಯಿಂಟ್ ಟು ಚೂಸ್ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ನೀವು ಡಿಫ್ರೆನ್ಸ್ ಕೇಳಿದ್ರೆ, ಈಗ ಚಾಯ್ಸ್ 4 ಬ್ಲೈಂಡ್ಲಿ ಮಾಡಿದರೆ ಅಕಸ್ಮಾತಾಗಿ ಆ ರೌಂಡಲ್ಲಿ ಅವರಿಗೆ ಸೀಟ್ ಸಿಗಲಿಲ್ಲ ಅಂದರೆ ಅವ್ರಿಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟೇ ಸಿಗೋದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕಾಗಿ ಚಾಯ್ಸ್ 1 ಮಾಡಿ ರೌಂಡ್
3ಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಈ ಸತಿ ಒಂಥರ ರೂಲ್ಸ್ ಇಟ್ಟಿದ್ದಾರೆ. ಇಷ್ಟು ಕ್ಲಿಯರ್ ಆಯಿತಾ? ಇದು ಒಂಥರ ಅಡ್ವಾಂಟೇಜ್ ನಿಮಗೆ. ಇದು ಹೋಲ್ಡಲ್ಲಿ ಇಡೋ ಥರನೂ ಬರುತ್ತೆ, ಅಂದರೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಇಲ್ಲ ಅಂತಲ್ಲ ಏನು ಬೇಜಾರು ಮಾಡ್ಕೊಳ್ಳೋಂಥ ಇಲ್ಲಿ ಒಂದು ಸಂದರ್ಭ ಬರೋದೇ ಇಲ್ಲ. ವೈ? ಬಿಕಾಸ್ ದೇರ್ ಇಸ್ ಅ ವ್ಯಾಲಿಡ್ ರೀಸನ್ ಟು ಕೀಪ್ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ದೇ ಹ್ಯಾವ್ ಕೆಪ್ಟ್ ಇಟ್ ಆ್ಯಂಡ್ ಇಟ್ಸ್ ಆಲ್ಸೋ ದ ಗುಡ್ ಥಿಂಗ್ ದೇ ಹ್ಯಾವ್ ಮೇಡ್. ಓಕೆ, ಇದರಲ್ಲಿ ಏನೋ ಒಂಥರ ಲಾಸ್ ಅಂತಲೂ ಏನೂ ಇಲ್ಲ. ಇಷ್ಟು ಕ್ಲಿಯರ್ ಆಯಿತಾ? ಎಸ್. ಥರ್ಡ್ ರೌಂಡ್ ಹೇಗೆ ನಡೆಯುತ್ತೆ ಅಂದರೆ ನಾರ್ಮಲ್ ನೀವು ಏನು ಮಾಡ್ತೀರಾ, ಪ್ರೊಸೆಸ್ ಆಫ್ ದ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಆಪ್ಷನ್ ಸೇವ್ ಮಾಡ್ತೀರಾ ಅಂಡ್ ಪಬ್ಲಿಕೇಶನ್ ಆಫ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಪ್ರೊವಿಷನಲ್ ರಿಸಲ್ಟ್ಸ್. ಓಕೆ, ಪ್ರೊವಿಷನಲ್ ರಿಸಲ್ಟ್ಸ್ ಬಿಡ್ತಾರೆ. ಈಗ ಏನು ಕೇಳ್ತಾ ಇದ್ರಿ, ಥರ್ಡ್ ರೌಂಡಲ್ಲಿ ನನಗೆ ಅಲಾಟ್ ಆಗಿರೋಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಸೆಕೆಂಡ್ ರೌಂಡಲ್ಲಿರೋವಂಥ ಕಾಲೇಜ್ ರಿಟೇನ್ ಮಾಡ್ಬೋದಾ ಅಂತ ಏನು ಕೇಳ್ತಾ ಇದ್ರಿ. ದ ಕ್ವಶನ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ನಿಮಗೆ ಥರ್ಡ್ ರೌಂಡಲ್ಲಿ ಎದಕ್ಕೆ ಪಾರ್ಟಿಸಿಪೇಟ್ ಮಾಡಂತ ಹೇಳ್ತಾರೆ, ಈಗ ಇರೋವಂಥ ಕಾಲೇಜ್ಗಿನ್ನ ಮೇಲಿರೋವಂಥ ಕಾಲೇಜ್ ಸಿಗಲಿ ಅಂತ ನೀವು ಪ್ರಯತ್ನ ಪಡ್ತಿರ್ತೀರ. ಈಗ ನಿಮ್ಮ ಲಿಸ್ಟಲ್ಲಿ ಥರ್ಡ್ ರೌಂಡ್ಗೆ ಎಂಟರ್ ಆದಾಗ ನಿಮ್ಗೆ ಯಾವ ಕಾಲೇಜ್ ಬೇಕು ಜೆನ್ವಿನಾಗಿ ಅವನಷ್ಟೇ ನೀವು ಲಿಸ್ಟಲ್ಲಿ ಇಡಬೇಕಾಗುತ್ತೆ. ನೀವು ಯಾವುದೋ ಕಾಲೇಜ್ ಒಂದು ಬೇಡ ಅನ್ನೋಂಥ ಕಾಲೇಜ್ ಹೇಗೆ ಇಡ್ತೀರಾ? ದಟ್ಸ್ ನಾಟ್ ಕಂಪ್ಲೀಟ್ಲಿ ಪಾಸಿಬಲ್, ರೈಟ್? ಈಗ ನಿಮಗೆ ಏನು ಹೇಳೋದಂದರೆ ಥರ್ಡ್ ರೌಂಡಲ್ಲಿ ಅಲಾಟ್ ಆದರೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು. ಯು ಕಾಂಟ್ ರಿಟೇನ್ ದಿ ಸೆಕೆಂಡ್ ರೌಂಡ್ ಸೀಟ್. ಇಲ್ಲಿ ಅವ್ರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಆಫ್ಟರ್ ದ ಪಬ್ಲಿಕೇಶನ್ ಆಫ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ದೇರ್ ವಿಲ್ ಬಿ ನಾಟ್ ಬಿ ಎನಿ ಚಾಯ್ಸ್ ಟು ಸೆಲೆಕ್ಟ್. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿ ಪೇ ದ ಫೀಸ್, ಡೌನ್ಲೋಡ್ ಅ ಕನ್ಫರ್ಮೇಷನ್ ಸ್ಲಿಪ್ ಆ್ಯಂಡ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ಇಷ್ಟು ಕ್ಲಿಯರ್ ಆಯಿತಾ? ಎಸ್. ಈಗ ನಿಮಗೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದರೆ ನಿಮಗೆ ಯಾವ್ದು ಕಾಲೇಜ್ ಬಂದರೂ ನಾನು ಹೋಗ್ತೀನಿ ಅನ್ನೋಂಥ ಕಾಲೇಜಸನ್ನು ಅಷ್ಟೇ ನೀವು ಲಿಸ್ಟಲ್ಲಿ ಇಡಬೇಕು. ಇಲ್ಲಾಂದರೆ ಉಳಿದಿರೋ ಅಂಥ ಕಾಲೇಜಸನ್ನು ಹಾಕಬಾರ್ದು. ಗೊತ್ತಾಯ್ತಾ? ನಿಮ್ಗೆ ಯಾವ ಬೇಡ ಅಂತ ಇದೆ ಆ ಕಾಲೇಜಸನ್ನು ಹಾಕಲೇಬಾರ್ದು. ನಿಮಗೆ ಯಾವ ಕಾಲೇಜಸ್ ನಾನು ಸಿಕ್ಕರೆ ಹೋಗ್ತೀನಿ ಅಂತ ಯಾವುದಿದ್ದಾವೆ ಅದನ್ನಷ್ಟೇ ಲಿಸ್ಟಲ್ಲಿ ಇಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ವೈ? ಬಿಕಾಸ್ ಥರ್ಡ್ ರೌಂಡ್ನಲ್ಲಿ ನಿಮಗೆ ಯಾವುದೇ ಒಂದು ಕಾಲೇಜ್ ಅಲಾಟ್ ಆದರೆ ಅದಕ್ಕೆ ನೀವು ಅಡ್ಮಿಷನ್ ತೊಗೊಳ್ಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ KEA. ಅಂಡರ್ಸ್ಟ್ಯಾಂಡ್ ಆಯಿತಾ? ಇಷ್ಟು ಕ್ಲಿಯರ್ ಆಯಿತಾ ಅಂತ ಅನ್ಕೋತೀನಿ. ಇಷ್ಟು ನಾನು ನಿಮಗೆ ಕ್ಲಿಯರಾಗಿ ತಿಳಿಸಿದ್ದೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಈಸ್ ಅಬೌಟ್ ಇಂಜಿನಿಯರಿಂಗ್ ಸೀಟ್ ಪ್ಲಸ್ ಮೆಡಿಕಲ್ ಆಸ್ಪರೆಂಟ್. ಈಗ ಯಾರಾದರೂ ಆಯುಷ್ ಕೌನ್ಸಿಲಿಂಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬೇರೆ ಥರದ ಮೆಡಿಕಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಯಾಕಂದರೆ ಈಗ ಫಸ್ಟ್ ರೌಂಡ್ ಅಷ್ಟೇ ಮುಗ್ದಿರೋದು, ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಈಗ ಬರ್ತಿರೋದು. ಅದಾದಮೇಲೆ ಇನ್ನು ಸೆಕೆಂಡಲ್ಲಿ ನನಗೆ ಥರ್ಡಲ್ಲಿ ಇನ್ನೂ ಸಿಗೋವಂಥ ಚಾನ್ಸಸ್ ಇದ್ದಾವೆ, ನಾನು ಮೆಡಿಕಲ್ನಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀನಿ ಅಂತ ಯಾರ್ಯಾರಿದ್ದೀರಾ, ಈಗಾಗಲೇ ಡೈರೆಕ್ಟರ್ ಸರ್ ಅವರು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ರು ಈ ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಅಡ್ಮಿಷನ್ ತಗೊಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಮೆಡಿಕಲ್ ಕೌನ್ಸಿಲಿಂಗ್ನಲ್ಲಿ ಅಂತಲೂ ಹೇಳಿದರು. ಇಲ್ಲಾಂದರೆ ನಿಮಗೆ ಮೆಡಿಕಲ್ ಸಿಗೋವಂಥ 100% ಚಾನ್ಸಸ್ ಇದಾವಂದರೆ ಇಲ್ಲಿ ಇಂಜಿನಿಯರಿಂಗ್ನ ಎಕ್ಸಿಟ್ ಆಗಿ ಕೂಡ ಇದರಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತಲೂ ಹೇಳಿದರು. ವೈ? ಬಿಕಾಸ್ ಈಗ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಹೇಗಕ್ಕ ಅವರು ನಮಗೆ ಪಾರ್ಟಿಸಿಪೇಷನ್ಗೆ ಚಾನ್ಸ್ ಕೊಡ್ತಾರೆ ಅಂತ ಕೇಳೋದಂದರೆ, ಎಸ್, ಇಂಜಿನಿಯರಿಂಗಲ್ಲಿ ನೀವು ಫೀಸ್ ಪೇ ಮಾಡಿರ್ತೀರ, ಅದು KE ಅಂಡರ್ನೇ ಮಾಡಿರ್ತೀರ. ಆದ ಕಾರಣ ಅಲ್ಲಿ ನಿಮಗೆ ಮುಂದೆ ಮೆಡಿಕಲ್ ಸೀಟ್ ಸಿಕ್ಕರೆ ಅದೇ ಫೀಸನ್ನು KE ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದೇರ್ ಈಸ್ ನೋ ವರೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ದೇ ವಿಲ್ ಟ್ರಾನ್ಸ್ಫರ್ ಯುವರ್ ಫೀಸ್ ಇವನ್ ದೋ ಇಫ್ ಯು ಟೇಕ್ ಅಡ್ಮಿಷನ್ ಇನ್ ಇಂಜಿನಿಯರಿಂಗ್ ಬಿಫೋರ್. ಈಗ ನಿಮ್ಮದು ಬ್ಯಾಕಪ್ ಆಗಿದ್ದರೆ ಇಂಜಿನಿಯರಿಂಗ್, ನೀವು ಚಾಯ್ಸ್ 1 ಮಾಡಿ ಅಡ್ಮಿಷನ್ ತೊಗೊಂಡು ಇಲ್ಲಿ ಕೂಡ ಪಾರ್ಟಿಸಿಪೇಷನ್ ಕಂಟಿನ್ಯೂ ಮಾಡ್ಬೋದು. ಇಲ್ಲಪ್ಪ ನನಗೆ ಮೆಡಿಕಲ್ಲೇ ಬೇಕಾಗಿದೆ, ನನಗೆ ಇಂಜಿನಿಯರಿಂಗ್ ಬ್ಯಾಕಪ್ ಅಂತ ಬೇಡವೇ ಬೇಡ, ನಾನು ಮೆಡಿಕಲ್ ಇಲ್ಲ ಅಂದರೆ ನಾನೇನು ಡ್ರಾಪ್ಔಟ್ ಮಾಡ್ತೀನಿ, ಏನಾದರೂ ನಿಮಗೆ ಇದ್ದರೆ ನೀವು ಇಲ್ಲಿ ಇಂಜಿನಿಯರಿಂಗ್ನ ಎಕ್ಸಿಟ್ ಮಾಡಿ ನೀವು ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟು ನಾನು ನಿಮಗೆ ಕ್ಲಿಯರಾಗಿ ತಿಳಿಸಿದ್ದೀನಿ, ಯಾಕಂದರೆ ಇಷ್ಟು ಡೌಟ್ಸನ್ನು ನೀವು ಕೇಳ್ತಾ ಇದ್ರಿ. ಸೊ ಆದ ಕಾರಣ ಇವತ್ತು ನಾನು ಈ ವಿಡಿಯೋ ಮಾಡಬೇಕಾಯಿತು. ಇನ್ನು ಮತ್ತೇನಾದರೂ ಉಳಿದ್ರು ನೋಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್, ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಕ್ಲಾರಿಫೈ ಎವ್ರಿಥಿಂಗ್. ಓಕೆ, ಡೂ ವೆಲ್, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.